ವಿಧಾನಸೌಧದ ನವೀಕರಣದ ನೆಪದಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರವನ್ನ ಸ್ಪೀಕರ್ ಯುಟಿ ಖಾದರ್ ಅವರು ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನ ಬಿಜೆಪಿ ಮಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಾಗೆ ಮಾತಾಡಲಿಕ್ಕೆ ಶಾಸಕರಾಗಿರುವಂತಹ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಭರತ್ ಶೆಟ್ಟಿ ಅವರೇ, ಯಾವ ಹಿನ್ನೆಲೆಯನ್ನ ಇಟ್ಕೊಂಡು ನೀವು ಆರೋಪ ಮಾಡ್ತಾ ಇದ್ದೀರಿ, ಮತ್ತೆ ಏನು ದಾಖಲೆ ಇದೆ ನಿಮ್ಮ ಹತ್ರ, ಮತ್ತೆ ಏನು ಭ್ರಷ್ಟಾಚಾರ ಮಾಡಿದ್ದಾರೆ? ನೋಡಿ, ಒಂದು ನಾವು ನಮ್ಮ LH ಅಲ್ಲಿ ಲೆಜಿಸ್ಲೇಟಿವ್ ಹೌಸಸ್ ಏನಿದೆ, ನಮಗೆಲ್ಲ ಅಲ್ಲಿ ಉಳಿಲಿಕ್ಕೆ ಹಾಸ್ಟೆಲ್ ಆಗಿ ಏನು ವ್ಯವಸ್ಥೆನ ಮಾಡಿರ್ತಾರೆ. ಅಲ್ಲಿ ಹೋದಂಥ ಸಂದರ್ಭದಲ್ಲಿ ನಮ್ಮೆಲ್ಲರ ರೂಮಲ್ಲಿ ಒಂದೊಂದು ಸ್ಮಾರ್ಟ್ ಸೇಫ್ ಲಾಕರ್ಸನ್ನು ಹಾಕಿದ್ದಾರೆ. ರೂಮಿನ ಒಳಗೆ ತಂದು ಇಟ್ಟು ಹೋಗಿದ್ದಾರೆ. ಪಿ ಹತ್ರ ಕೇಳಿದ್ದು ಏನಂತ, ಇಲ್ಲ ಅವರು ಸರ್ಕಾರದಿಂದ ಎಲ್ಲ MLAಗಳ ರೂಮಲ್ಲಿ ಇಟ್ಟು ಹೋಗಿದ್ದಾರೆ ಸರ್ ಅಂತ ಹೇಳಿದ. ನಮ್ಮದು ಒಂದು ಒಳಗಿನ ರೂಮಿಗೆ ಡೋರ್ ಲಾಕ್ ಚೇಂಜ್ ಮಾಡ್ತಾರೆ ಅಂತ ಹೇಳಿದ. ಡೋರ್ ಲಾಕ್ ಚೇಂಜ್ ಮಾಡ್ತಾರೆ ಅಂತ ಯೋಚನೆ ಮಾಡಿದೆ. ನೋಡುವಾಗ ನಾವು ಬಂದು ನೋಡುವಾಗ ಅಲ್ಲಿ ಸ್ಮಾರ್ಟ್ ಡೋರ್ ಲಾಕರ್ಸನ್ನು ಹಾಕಿದ್ದಾರೆ. ಇದೇ ರೀತಿಯಲ್ಲಿ ನಮ್ಮ ರೂಮಲ್ಲಿ ಹೊಸ ಹೊಸ ಚೇರ್ಸು, ಕುರ್ಚಿ, ಆರ್ಮ್ ಚೇರ್ಸ್ ಹಿಂದಿತ್ತು, ಹೊಸ ಆರ್ಮ್ ಚೇರ್ ತಂದು ಹಾಕಿದ್ದಾರೆ. ನಾವು ಇರುವುದಿಲ್ಲ ಯಾವಾಗ ಸಹ ಅದು ರೂಮಲ್ಲಿ, ವಾರಕ್ಕೆ ಒಂದ್ಸತಿ ಹೋಗ್ತೇವೆ. ಟೋಟಲ್ ಮತ್ತು ಕಾರಿದ ಅಪೋರ್ಚು ಚೇಂಜ್ ಆಗಿದೆ. ನೀವು ವಿಧಾನಸೌಧ ಒಳಗೆ ಹೋದರೆ ಅವರು ಅಲ್ಲಿ ವಿಧಾನಸೌಧದಲ್ಲಿ ಏನು ಒಳಗೆ ಅವ್ರು ಕೂತ್ಕೊಳ್ತಾರೆ, ಅದರ ಮೇಲೆ ಟೋಟಲ್ ರೋಸ್ ವುಡ್ ಇದು BTಯಿಂದ ದೊಡ್ಡ ರೀತಿಯ ಕೆತ್ತನೆ ಆದಂಥ ದೊಡ್ಡ ಕೋಟ್ಯಾಂತರ ರೂಪಾಯಿ ಖರ್ಚಾಗಿದೆ. ಅದಕ್ಕೆ ನೀವು ಮೊಗಸಾಲೆಗೆ ಹೋದರೆ, ಲೌಂಜಸ್ಸಿಗೆ ಹೋದರೆ, ಲೌಂಜಸ್ಸಲ್ಲಿ ನಿಮಗೆ ಇದನ್ನು ಹಾಕಿದ್ದಾರೆ, ಮಸಾಜಿಂಗ್ ಮೆಷಿನ್ಸನ್ನು ಹಾಕಿದ್ದಾರೆ. ವಿರೋಧ ಪಕ್ಷದ್ದು ಮತ್ತು ಆಡಳಿತ ಪಕ್ಷದ ಎರಡು ಕಡೆ ಹಾಕಿದ್ದಾರೆ. ಅಲ್ಲಿ ಲೌಂಜಸಲ್ಲಿ ಎರಡು ಮಸಾಜಿಂಗ್ ಮಿಷನನ್ನು ಇಟ್ಕೊಂಡು ಮಸಾಜ್ ಪಾರ್ಲರ್ ಮಾಡಿದ್ದಾರೆ. ಅದಷ್ಟೇ ಮಾತ್ರ ಅಲ್ಲ, ಅಲ್ಲಿ ಹೋಗಿ ಅಲ್ಲಿ ಅದನ್ನು ಪುನಃ ಮಾರ್ಕೆಟ್ ಮಾಡ್ತಾರೆ. ಆ ಮೆಷಿನನ್ನು ಅವರು ಮಾರ್ಕೆಟ್ ಮಾಡ್ತಾರೆ. ಯಾರು ಆ ಇಂಡಸ್ಟ್ರಿಯವರು ಬಂದಿರ್ತಾರೆ, ನಿಮಗೆ ಡಿಸ್ಕೌಂಟು ಅದು ಇದು ಮಾರ್ಕೆಟ್ ಮಾಡಲಿಕ್ಕೆ ಅದು ಸ್ಥಳವ. ವಿಧಾನಸೌಧದ ಲೌಂಜು ನಿಮಗೆ ನಿಮ್ಮ ಪ್ರಾಡಕ್ಟ್ಸನ್ನು ಮಾರ್ಕೆಟ್ ಮಾಡಲಿಕ್ಕೆ ನೀವು ಅದನ್ನು ಅಲ್ಲಿ ಇಟ್ಕೊಂಡು ಭಾರಿ ಗಲೀಜಿದೆ. ಇದೆಲ್ಲ ಹೇಗೆ ನೀವು ತೆಗೆದುಕೊಂಡ್ರಿ ಅಂತ ನೋಡ್ಲಿಕ್ಕೆ ಹೋದರೆ, ಒಂದೊಂದು ಈ ಸ್ಮಾರ್ಟ್ ಡೋರ್ ಲಾಕ್ಸ್ ಏನಂತ ಆಗ ಹೇಳಿದೆ, ಗೌರ್ಮೆಂಟ್ ಕೋರ್ಟ್ ಎಷ್ಟಿದೆ, 49,000 ಇದೆ. 224 ಪೀಸ್ ತಗೊಂಡಿದ್ದಾರೆ, 49,000. ನೀವು ಹೊರಗೆ ಹೋಗಿ ನೀವು ಆನ್ಲೈನಲ್ಲಿ ನೋಡಿ, ನೀವು ಚೆಕ್ ಮಾಡಿ, 16,600 ರೂಪಾಯಿ ಸಿಗ್ತದೆ. ಸೇಫ್ ಲಾಕರ್ಸು ಹಾಗೆ. ಇವರ ಕೋರ್ಟ್ ಏನಿದೆ 35,000 ಹೇಳ್ತಾರೆ, ಹೊರಗೆ ಹೋದರೆ ನಿಮಗೆ 8,000 ಚಿಲ್ಲರೆಗೆ ಸಿಗ್ತದೆ. ಆನ್ಲೈನಲ್ಲಿ ಹೋಗಿ ಸರ್ಚ್ ಮಾಡಿ. ಅದೇ ರೀತಿಯಲ್ಲಿ ಎಲ್ಲದು ಸಹ ಈ ರೀತಿ ಒಂದು ಆಗಿದೆ. ಎಲ್ಲ ವಿಷಯಗಳ ಬಗ್ಗೆ ನಾವು RTI ಹಾಕಿದಾಗ ಸ್ಪೀಕರ್ಸ್ ಆಫೀಸ್ ಡಸನ್ ಕಮ್ ಬರ್ ದ ಆಂಬಿಟ್ ಆಫ್ RTI ವ್ಯಾಪ್ತಿಯಲ್ಲಿ ಸ್ಪೀಕರ್ ಆಫೀಸ್ ಬರ್ತಾ ಇಲ್ಲ. ಹಾಗಾಗಿ ನಾವು ಉತ್ತರ ಕೊಡೋದಿಲ್ಲ ಅನ್ನುವಂಥ ಮಾತನ್ನು ಇವರು ಹೇಳ್ತಾ ಇದ್ದಾರೆ. ಪುಸ್ತಕ ಮೇಳ ಮಾಡ್ತಾರೆ. ಪುಸ್ತಕ ಮೇಳದಲ್ಲಿ 5 ದಿನದ ಪುಸ್ತಕ ಮೇಳ 4.5 ಕೋಟಿ ಖರ್ಚು ಮಾಡಿದ್ದಾರೆ. 4.5 ಕೋಟಿಯಲ್ಲಿ ಪುಸ್ತಕ ತೆಗೆದುಕೊಂಡು ಎಲ್ಲರಿಗೂ ಕೊಡ್ಬೋದಿತ್ತು. ಅಷ್ಟು ಖರ್ಚಾಗಿದೆ ಇವರಿಗೆ. 4.5 crores ಸ್ಪೆಂಡ್ ಆಲ್ಮೋಸ್ಟ್ ಪರ್ ಡೇ, ಆಲ್ಮೋಸ್ಟ್ ಹತ್ರ 1 ಕೋಟಿಯಷ್ಟು ಇವರು ದುಡ್ಡು ಖರ್ಚು ಮಾಡಿದ್ದಾರೆ. ಅಂದ್ರೆ ಪ್ರತಿ ಒಂದು ವಸ್ತುವಿಗೂ ಹೆಚ್ಚಿನ ಹಣ ಪಡ್ಕೊಂಡು ಅದನ್ನ ಅವ್ಯವಹಾರ ಮಾಡಿದ್ದಾರೆ ಅಂತ ಹೇಳೋದು. ಮಾರ್ಕೆಟ್ ಅಲ್ಲಿ ಎಷ್ಟು ರೇಟ್ ಇದೆ ಅದಕ್ಕಿಂತ ಡಬಲ್ ಅಲ್ಲ, ಅದಕ್ಕಿಂತ ಜಾಸ್ತಿಯಾಗಿ ಇವರು ರೇಟ್ ಮಾಡಿದ್ದು ನಮ್ಗೆ ಕಂಡು ಬರ್ತಾ ಇದೆ. ಯಾವುದಕ್ಕೂ ಟೆಂಡರ್ ಮಾಡ್ತಾರೆ, ಯಾವುದಕ್ಕೂ ಟೆಂಡರ್ ಮಾಡಿಲ್ಲ. ಆ ವಿಷಯದಲ್ಲಿ ಹೇಳ್ತೇನೆ, 4G ಎಕ್ಸಾಮ್ಷನ್ ಅನ್ನುವಂಥ ಒಂದು ವ್ಯವಸ್ಥೆ ಸರ್ಕಾರದಲ್ಲಿ ಇದೆ. ಯಾವುದಾದ್ರೂ ನೆರೆ ಬಂದಂಥ ಸಂದರ್ಭದಲ್ಲಿ, ಮಳೆ ಹಾನಿ ಆದಲ್ಲಿ, ಏನೋ ದುರಂತ ಆದಂಥ ಸಂದರ್ಭದಲ್ಲಿ ಜನರ ಜೀವ ಹಾನಿ ಆಗ್ತದೆ, ಸೊತ್ತು ಹಾನಿ ಆಗ್ತದೆ ಅನ್ನುವಂಥ ಸಂದರ್ಭದಲ್ಲಿ 4G ಎಕ್ಸಾಮ್ಷನ್ ಕೊಟ್ಟು ಕೆಲವು ಕಾಮಗಾರಿಗಳನ್ನು ಕಾಂಟ್ರಾಕ್ಟರ್ಗಳ ಮೂಲಕ ಮಾಡಿಸಿಬಿಡ್ತಾರೆ. ಕೆಲವುದು ಟೈಮ್ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ, ಕೆಲವು ಎಮರ್ಜೆನ್ಸಿ ಬೇಕನ್ನುವಂಥ ಕಾರಣಕ್ಕಾಗಿ ಕೆಲವು ಖರೀದಿಗಳನ್ನು ಸಹ ಮಾಡಲಿಕ್ಕೆ ಅವಕಾಶ ಇದೆ. ಇದರಲ್ಲಿ ಸ್ಪೀಕರ್ ಆಫೀಸಲ್ಲಿ 4G ಎಕ್ಸಾಮ್ಷನನ್ನು ತಗೊಂಡಿದ್ದಾರೆ. 4G ಎಕ್ಸಾಮ್ಷನನ್ನು ಯಾವ ಎಮರ್ಜೆನ್ಸಿಗೋಸ್ಕರ ನೀವು ಸ್ಮಾರ್ಟ್ ಲಾಕರ್ನ ತಂದಿಟ್ಟಿದ್ರಿ? ಯಾವ ಎಮರ್ಜೆನ್ಸಿಗೋಸ್ಕರ ನಮ್ಮ ಕಾರಿನ ಅಪಾಲ್ಸ್ಟ್ರಿಗಳನ್ನೆಲ್ಲ ಚೇಂಜ್ ಮಾಡಿದ್ರಿ? ಯಾವ ಎಮರ್ಜೆನ್ಸಿಗೋಸ್ಕರ ನಮ್ಮಲ್ಲಿ ಚೇರ್ಸ್ಗಳನ್ನು ತಂದಿಟ್ಟಿದ್ರಿ? ನಾವು ಕೇಳಲಿಲ್ಲಲ್ಲ. ನೀವು ಎಮರ್ಜೆನ್ಸಿ ಏನಿದೆ, ನೀವು ಟೆಂಡರ್ ಕರಿಬೋದು. ನೀವು ಟೆಂಡರ್ ಕರೀದೆ ಮಾಡೋದು ಒಂದು. ಎರಡನೇದು, ಇದೆಲ್ಲ ಬೇಕಾ ಬೇಡವಾ, ಅಗತ್ಯ ಉಂಟಾ ಇಲ್ವೋ ಅನ್ನೋದು ಪ್ರಶ್ನೆ. ಮಾತಾಡಿದ್ರು ಕೂಡ ನಾವು ಎಲ್ಲ MLAಗಳಿಗೆ ಮಾಡರ್ನೈಸೇಷನ್ ಮಾಡ್ತಾನೆ ಹೇಳ್ತಾರೆ. ನೀವು 4G ಎಕ್ಸಾಮ್ಷನ್ ಯಾಕೆ ನಿಮಗೆ ಟೆಂಡರ್ ಮೂಲಕ ಕರೀರಿ, ಯಾವುದ್ರ ಅಗತ್ಯ ಉಂಟು ಅದು ಮಾತಾಡಿ. ದಟ್ ಇಸ್ ದ ಪ್ರಶ್ನೆ. ನಾವು ಹೇಳೋದು ಏನಂತ ಹೇಳಿದ್ರೆ, ಸಿಟ್ಟಿಂಗ್ ಜಡ್ಜ್ ಮೂಲಕ ನೀವು ಎನ್ಕ್ವೈರಿಯನ್ನು ಮಾಡಿಸ್ಬೇಕು. ಸ್ಪೀಕರ್ಸ್ ಆಫೀಸ್ ಶುಡ್ ಕಮ್ ಅಂಡರ್ ದ RTI ವ್ಯಾಪ್ತಿಯಲ್ಲಿ ಬರಬೇಕು. ಶುಡ್ ಕಮ್ ಅಂಡರ್ ದ ಆಂಬಿಟ್ ಆಫ್ RTI. ಇದನ್ನು ನೀವೆಲ್ಲ ವಿಧಾನಸಭೆಯ ಕಲಾಪದಲ್ಲಿ ಕೇಳಬಹುದಿತ್ತಲ್ಲ, ಈವರೆಗೆ ಯಾಕೆ ಕೇಳಲಿಲ್ಲ? ಈಗ ಕೇಳ್ತೇವೆ, ಯಾಕಂದ್ರೆ ಇದು ಇತ್ತೀಚೆಗೆ ಆಗ್ತಾನೆ ಇದೆ. ಇದು ಸಣ್ಣ ಸಣ್ಣ ವಿಷಯ ಅಂತ ನಾವು ನೋಡ್ತಾ ಇದ್ದೇವೆ. ನಮ್ಗೆ ಯಾವಾಗ RTIಯಲ್ಲಿ ನಮಗೆ ಮಾಹಿತಿ ಸಿಗ್ತಾ ಇಲ್ಲ, ಆಗ ಈಗ ನಮ್ಗೆ ಮಾಹಿತಿ ಸಿಕ್ಕಿದೆ. ಕೆಲವು ವಿಷಯಗಳಲ್ಲಿ RTIಯಲ್ಲಿ ನಮ್ಗೆ ಕೊಡ್ತಾ ಇಲ್ಲ ಉತ್ತರ. ಗೌರ್ಮೆಂಟ್ ಕೋರ್ಟೆಲ್ಲ ನಮ್ಗೆ ಗೊತ್ತಾಗಿದೆ. ಇಷ್ಟು ಡಿಫ್ರೆನ್ಸಸ್ ಇದೆ. ಹಾಗಾಗಿ ನಾವು ಈ ಪ್ರಶ್ನೆ ಈಗ ಕೇಳ್ತಾ ಇದ್ದೇವೆ. ಇದು ಶಾಸಕರಾಗಿರುವಂಥ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರ ಮಾತು. ಸ್ಪೀಕರ್ ಅವರು ಬಹಳಷ್ಟು ದೊಡ್ಡ ಮಟ್ಟದ ಅವ್ಯವಹಾರವನ್ನು ಮಾಡಿದರೆ, ಇದನ್ನು ನ್ಯಾಯಾಧೀಶರ ಮೂಲಕ ತನಿಖೆ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಅವರು ಈ ಸಂದರ್ಭದಲ್ಲಿ ಮಾಡಿದ್ದಾರೆ. ಕ್ಯಾಮರಾಮನ್ ನಿಶಾಂತ್ ಜೊತೆ ಸುಖಪಾಲ್ ಪೊಳಲಿ, ಪಬ್ಲಿಕ್ TV, ಮಂಗಳೂರು.